ಬೇಟೆ ಮತ್ತು ಕಾಲಿನ ಬೇಟೆ ಈ ಭದ್ರ ರಣಬೇಟೆಗ ತಂಗಿ ತಂಗಿ ಅನ್ನ ಹಿಂದಡೆ ಬರ್ತಾ ಇದ್ದಾನೆ. ಹೊಟ್ಟೆ ತುಂಬಾ ಹಸಿವಾಗಿದೆ. ಯಾಕಮ್ಮ ಹೊಲಕ್ಕೆ ನೀವು ಊಟ ತರಲಿಲ್ಲ? ಅದು ಏನಾಯ್ತಮ್ಮ? ಏನಾಯ್ತು ಬೇಗ ಹೇಳುವ. ರಾಧಾ, ಏನಮ್ಮ ಇವತ್ತು ಹೊಲಕ್ಕೆ ಬರುತ್ತೇನೆಂದು ಏಕೆ ಬರಲಿಲ್ಲಮ್ಮ? ನಿನ್ನ ನನ್ನ ಹಸಿವು ಹೊಟ್ಟೆ ತಾಳದೆ ನಿನ್ನ ದಾರಿಯನ್ನು ಕಾಯ್ತಿದ್ದಮ್ಮ, ದಾರಿಯನ್ನು ಕಾಯ್ತಿದ್ದ. ಅಲ್ಲ ಅದು ಅದು ಏನಾಯ್ತಮ್ಮ ಬೇಗ ಹೇಳು. ಏನು ಇಲ್ಲಣ್ಣ. ತಂಗಿ, ಏನಮ್ಮ ನಿನ್ನ ಮುಖದ ಮೇಲೆ ಗಾಯಗಳು? ಅದು ಏನು ಇಲ್ಲಲ್ಲ, ಏನೋ ಸ್ವಲ್ಪ ಬಡ್ದಿರ್ಬೇಕು, ಅದಕ್ಕೋಸ್ಕರ ತಂಗಿ ಸ್ವಲ್ಪ ಇತ್ತ ಕಡೆ ತಿರುಗಿದೆ. ಏನಮ್ಮ ಇದು ನಿನ್ನ ಮೋತಿಯ ಮೇಲೆ ಚೂರಿನ ಗಾಯ? ನಮಗೆ ಹೊಲಕ್ಕೆ ಬುದ್ಧಿ ತೆಗೆದುಕೊಂಡು ಬರಬೇಕು ಅಂತ ಬಂದಿದೆ. ಅಲ್ಲಿ ನನಗೆ ಸುತ್ತು ಬಂದಂತಾಯ್ತು, ಕೆಳಗಿದೆ. ಅದಕ್ಕೋಸ್ಕರವಾಗಿ ಮುಖಕ್ಕೆ ಸ್ವಲ್ಪ ಗಾಯಾಗಿದೆ ಅಷ್ಟೇನ. ಅಂದ್ರೆ ತಲೆ ಸುತ್ತಿ ಬಿದ್ರೆ ಮೋತಿಯ ಮೇಲೆ ಚೂರಿದ ಗಾಯಗಳಾಗ್ತವೆ. ಇಲ್ಲ ತಂಗಿ ಇಲ್ಲ, ನನ್ನ ನೀನು ಏನೋ ಒಂದು ಮುಚ್ಚಿಡ್ತಾ ಇದೀಯ. ನಿಜ ಹೇಳು, ಇಲ್ಲವಾದ್ರೆ ಈ ಅಣ್ಣನ ಮೇಲೆ ಆಣೆಯಾಗಿದೆ. ನಿಜ ಹೇಳಮ್ಮ ತಂಗಿ, ನಿಜ ಹೇಳು. ನೀನು ಹೇಳದ ಹೋದರೆ ತಂದೆ ತಾಯಿಯ ಮೇಲೆ ಆಡಿಯಾದಿತ್ತು. ನನ್ನನ್ನು ಎಂಥ ಪರೀಕ್ಷೆಗೆ ಗುರಿ ಮಾಡಿಬಿಟ್ಟಿರಪ್ಪ ನೀನು. ನನ್ನ ತಂಗಿ ಇಷ್ಟೊಂದು ಯೋಚಿಸ್ತಿರ್ಬೇಕಾದ್ರೆ ಯಾವುದೇ ಒಂದು ದೊಡ್ಡ ದುರ್ಘಟನೆ ನಡೆದಿರಲೇ ಏನು ಅಂತ ಹೇಳಿಲ್ಲ, ಏನು ಅಂತ ಹೇಳಿ ಈ ನಿನ್ನ ತಂಗಿಯ ಹಣೆ ಬರ ಕೆಟ್ಟಿರುವುದನ್ನ. ಏನಾಯ್ತಮ್ಮ ತಂಗಿ, ನಿಜ ಹೇಳಮ್ಮ, ಏನಾಯ್ತು ಅಂತ? ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ರಣ್ಣ, ಹಾಳು ಮಾಡಿಬಿಟ್ಟ. ಇದೇನು ಹೇಳುತ್ತಿರುವ ತಂಗಿ? ನಿಮ್ಮಣ್ಣಂದರ ಕರುಳೆ ಕಿತ್ತೆ ಬರುವುದು ಸತ್ಯ. ನೀನು ಭೂತಾಯಿಯಷ್ಟೇ ಶೀಲವಂತ, ಭೂತಾಯಿಯಷ್ಟೇ ಸಹನವಂತ, ಭೂತಾಯಿಯಷ್ಟೇ ಕರುಣಾಮಯ ನನ್ನ ತಂಗಿಯ ಮೋಳಿಗೆ ಕೊಳ್ಳಿಟ್ಟೆ ಮಗನೇ. ನೀನು ಒತ್ತಡ ಎತ್ತಡ ಸುತ್ತಳ ರಸಾತಳ ತಳತಳ ಪಾತಳದಲ್ಲಿ ಅಡಿಗಿತ್ತು ಸರಿ. ಹೊರಗೆಳೆದು ನಿನ್ನ ರುಂಡವನ್ನು ಕತ್ತರಿಸ ಹೋದ್ರೆ ನನ್ನ ಹೆಸರು ಭದ್ರನೇ ಅಲ್ಲ ಕತೆ. ತಂಗಿ, ನಿನ್ನನ್ನು ಈ ಸ್ಥಿತಿಗೆ ನನ್ನ ಮಗ ಯಾರನ್ನು? ಅಂತ ಪಾಪಿಗಳಿಗೆ ಆ ದೇವರಿ ಸರಿಯಾದ ಶಿಕ್ಷೆಯನ್ನು ಕೊಡುತ್ತಾನೆ. ಸುಮ್ಮನೆ ಇದ್ದು ಬಿಡಲ್ಲ. ಹೋಗ್ಲಿ ಬಿಡು ಭದ್ರ, ನಿಧಾನವಾಗಿ ವಿಚಾರಿಸೋಣ. ಇದಕ್ಕೊಂದು ಪರಿಹಾರ ಹುಡುಕೋಣಂತೆ. ಸ್ವಲ್ಪ ತಾಳಪ್ಪ, ನೀನು ತಾಳ. ಪರಿಹಾರ 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 ನೀನೇನು ಪರಿಹಾರ ಕೇಳಬೇಕೇನು? ಕಾಳು ಕಡಿ ಕಾಯಿ ಪಲ್ಯ ವ್ಯಾಪಾರವೇನಲ್ಲ. ಇದು ನನ್ನ ಮನೆತನದ ಗಣತೆಯ ಗೌರವ ವಿಷಯ. ಅಂತವರಲ್ಲಿ ನಾನು ಸುಮ್ಮನಿರ್ಬೇಕೆ? ಅದೆಂದಿಗೂ ಸುಮ್ಮನೆ ಹೇಳು ತಂಗಿ, ಹೇಳು. ನನ್ನ ಶೀಲ ಹಾಳು ಮಾಡಿದವನು ಬೇರೆ ಯಾರು ಅಲ್ಲಿಲ್ಲ, ಈ ಊರಿನ ಗರ್ಭ ಶ್ರೀಮಂತ ತಂದ್ರ. ನಿನ್ನ ಕತೆ ಹೊತ್ತರಲ್ಲಿ ಹೊತ್ತಿಟ್ಟು ಕೈ ಇಟ್ಟಂಗೆ ಮಗನೇ. ಈ ಪತ್ರನನ್ನು ಕೆಣಕಿ ದೊಡ್ಡ ತಪ್ಪಾದೆ, ದೊಡ್ಡ ತಪ್ಪಾದೆ. ನನ್ನ ತಂಗಿ
ಅಣ್ಣ ನಾನು ಬರ್ತೇನೆ. ಅಣ್ಣ, ಅಣ್ಣ, ನಾನ್ ನಿಂತ್ಕೊ. ಅಣ್ಣ ತಂಗಿ ನಿಲ್ಲುವಷ್ಟು ತಾಳ್ಮೆ ನನ್ನಲ್ಲಿಲ್ಲವಣ್ಣ. ಎಂದು ಆ ಧನರಾಜ್ ಇರ್ಬೇಕು, ಇರಬೇಕು. ಅಕಸ್ಮಾತ್ ನೀವೇನಾದ್ರೂ ತಡೆಯಲು ಬಂದಿತ್ತ ಆದ್ರ ಅಣ್ಣ ತಂಗಿ ಎಂಬ ಮಮಕಾರವನ್ನು ಕಳೆದು ನಿಮ್ಮನ್ನು ಒತ್ತು ಹೋಗಬೇಕಾದಿತ್ತು.